ಹಾಯ್ ಎಲ್ಲರಿಗೂ ನಮಸ್ಕಾರ. ಟುಡೇ ಸ್ಪೆಷಲ್ ಫಾರ್ ಉತ್ತರ ಕರ್ನಾಟಕದ ಬದನೆಕಾಯಿ ಎಣ್ಗಾಯಿ. ಯಾರು ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮೊದಲಿಗೆ ಬದನೆಕಾಯಿಯನ್ನು ನೀಟಾಗಿ ತೊಳೆದುಕೊಳ್ಬೇಕು. ತೊಳ್ಕೊಂಡಾದಮೇಲೆ ಅದನ್ನು ನೋಡಿ ಈ ಥರ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಅಲ್ಲಿ ಮಸಾಲೆ ಎಲ್ಲ ಫಿಲ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಪ್ಲಸ್ ಆಕಾರದಲ್ಲಿ ಫಿಲ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಲೋ ಫ್ಲೇಮಲ್ಲಿ ಪ್ಯಾನನ್ನು ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ಹುರ್ಗಡ್ಲೆ ಕಡಲೆಬೀಜ ಒಂದೇ ಆದರೆ ಸಾಕು, ಬಟ್ ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿ ಬರಲಿ, ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಹುರ್ಗಡ್ಲೆ ಆ್ಯಂಡ್ ಕಡಲೆಬೀಜ ಎರಡನ್ನೂ ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿ ಇದೆ ಅಂತ ಅನ್ನೋದ ತಕ್ಷಣ ನೀವೇನು ಮಾಡಿ ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಏನು ಮಾಡಿ, ಅದಕ್ಕೆ ಒಂದು ಸ್ವಲ್ಪ ಮೆಣಸು, ಜೀರಿಗೆ, ಇದನ್ನು ಒಂದು ಸ್ವಲ್ಪ ಬಿಸಿ ಆಗೋ ಥರ, ತುಂಬ ಏನು ಬೇಡ, ಲೈಟಾಗಿ ಬಿಸಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ಕೂಡ ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿ, ಹುಚ್ಚೆಳ್ಳು, ಅದನ್ನು ತುಂಬ ಲೋ ಫ್ಲೇಮಲ್ಲೇ ಇರಲಿ, ಯಾಕೆಂದರೆ ತುಂಬ ಸೀದೋಗ್ಬಿಟ್ರೆ ಟೇಸ್ಟ್ ಒಂಥರ ಚೆನ್ನಾಗಿರಲ್ಲ. ಅದಕ್ಕೆ ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಏನು ಮಾಡಿ, ಒಂದು ಸ್ವಲ್ಪ ಲೈಟಾಗಿ 2 to 3 minutes ಫ್ರೈ ಮಾಡಿ. ಅದೊಂದು ಸ್ವಲ್ಪ ಚಟ್ಪಟ್ ಅಂದ ತಕ್ಷಣ ಅಲ್ಲಿ ಸೈಡ್ ಹಾಕ್ಕೊಳ್ಳಿ. ನೆಕ್ಸ್ಟು ಒಣಮೆಣಸಿನಕಾಳು ಆ್ಯಂಡ್ ಚಕ್ಕೆ, ಮೊಗ್ಗು, ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇದಿಷ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಾದ್ಮೇಲೆ ಏನು ಮಾಡಿ, ಒಂದು ಸ್ವಲ್ಪ ಆರಬೇಕದು. ಬಿಸಿ ಇದ್ದಾಗ ಇದು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಆರಲಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಎಳ್ಳು, ಈ ಎಳ್ಳೇನು ಮಾಡಿ ನೋಡಿ ಅಲ್ಲಿ ಸಿಡಿತಾ ಇದೆಯಲ್ಲ, ಅಲ್ಲಿವರೆಗೂ ಮಾತ್ರ ಇರಲಿ, ಅದನ್ನು ಸೈಡಲ್ಲಿ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಕೊಬ್ಬರಿನ ನೀಟಾಗಿ ಸಣ್ಣದಾಗಿ ತುರ್ಕೊಂಡಾದಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಏನು ಮಾಡಬೇಕು, ಸ್ವಲ್ಪ 1 to 3 minutes ಫ್ರೈ ಮಾಡಬೇಕು. ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ನಾವು ಒಂದು ಸರಿ ಆಲ್ರೆಡಿ ಟ್ರೈ ಮಾಡಿದ್ದೀವಿ, ಇದು 2ನೇ ಸರಿ ಇಲ್ಲಿ ಚಾನಲ್ಗೆ ಹಾಕೋಣ ಅಂತಲೇ ಮಾಡ್ತಾ ಇರೋದು. ಓಕೆನಾ. ಸ್ವಲ್ಪ ಫ್ರೈ ಎಲ್ಲ ನೀಟಾಗಿ ಆಗ್ತಾಯಿದೆ ನೋಡಿ, ಈ ಥರ ಹೊಗೆ ಬರ್ತಾಯಿದೆ, ಅಷ್ಟಿದ್ರೆ ಸಾಕು. ಈಗ ಎಲ್ಲ ನೀಟಾಗಿ ಆರಿದೆ, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಓಕೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಓಕೆ, ಈ ಥರ ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿರಿ. ಅದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ ಆ್ಯಂಡ್ ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತಂದರೆ ಆಲ್ರೆಡಿ ಒಂದು ಸರಿ ಮಾಡಿ ಹಾಕಿದ್ದೀವಿ, ಅದನ್ನು ನೋಡಿ. ಸ್ವಲ್ಪ ಈರುಳ್ಳಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪು ರುಚಿ ನಿಮ್ಗೊಂದು ಸ್ವಲ್ಪ ಫ್ಲೇವರ್ಗಷ್ಟೇ, ಉಪ್ಪು ರುಚಿಗೆ ತಕ್ಕಂತೆ ಇರಲಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ಇರಲಿ. ಬದನೆಕಾಯಿ ಎಲ್ಲ ಮುದ್ರಕೊಂಡಿದೆ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಅದನ್ನು ತಂದು 1 week ಆಗಿದೆ. ನಮ್ಮ ಅಪ್ಪನ ಕಾಟ ತಡೆಯೋಕ್ಕಾಗ್ದೇ ನನ್ನ ತಂಗಿ ಇವತ್ತು ಮಾಡ್ತಾಯಿದ್ದಾಳೆ. ನೀಟಾಗಿ ಇದನ್ನೆಲ್ಲ ಫಿಲ್ ಆದಮೇಲೆ ಮಾಡ್ಕೋಬೇಕು. ಇವಳಿಗಂತೂ, ನನ್ನ ತಂಗಿಗಂತೂ ಅಡುಗೆ ಮಾಡೋದ್ರಲ್ಲಂತೂ ತುಂಬ ಹುಚ್ಚು ಜಾಸ್ತಿನೇ ಇದೆ. ಆ್ಯಂಡ್ ಟೇಸ್ಟಾಗಂತೂ ಮಾಡ್ತಾಳೆ, ಆದರೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲ್ಲ ಅನ್ನೋ ಉದ್ದೇಶಕ್ಕೆ ಏನೂ ಮಾಡಲ್ಲ. ಆ್ಯಂಡ್ ಇದೇ ಥರ ಎಲ್ಲರೂ ನಮ್ಮನ್ನ ಒಂದು ಸ್ವಲ್ಪ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಇದೇ ಥರ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಇಂಟ್ರೆಸ್ಟ್ ಬರುತ್ತೆ ನಮ್ಮನ್ನು ಮಾಡೋದಕ್ಕೆ. ಒಳಗಡೆ ಎಲ್ಲ ಫಿಲ್ ಮಾಡಬೇಕು, ಹಾಗಾದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಫ್ರೀ ಇದ್ದಾಗ ಮನೆಯಲ್ಲಿ ಈ ಥರ ಎಲ್ಲ ಮಾಡ್ತಾಯಿರಿ. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲ್ ರೆಸಿಪಿ ಥರನೇ ಬರುತ್ತೆ. ಆ್ಯಂಡ್ ಮನೇಲಿ ಮಾಡ್ಕೊಂಡು ತಿಂದಷ್ಟು ಹೆಲ್ತಿನೂ ಇರುತ್ತೆ. ನೋಡಿ ಇವಾಗ ಎಲ್ಲ ನೀಟಾಗಿ ಫಿಲ್ ಆಗಿದೆ. ಓಕೆ, ಇದೆಲ್ಲ ಫಿಲ್ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಗೊಜ್ಜು ತುಂಬಾ ಉಳ್ಕೊಬಿಟ್ಟಿದೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ಎಣ್ಣೆಲಿ ಫುಲ್ಲು ಬಾಯ್ಲ್ ಮಾಡಿಕೊಂಡು ಆ ಗೊಜ್ಜನ್ನೆಲ್ಲ ಏನು ಮಾಡಿ ಮೇಲ್ಗಡೆ ಎಲ್ಲ ಇಟ್ಟು ಗೊಜ್ಜು ಥರ ಜಾಸ್ತಿ ಮಾಡಿಕೊಂಡ್ರೆ ಅನ್ನಕ್ಕಾಗ ತಿನ್ನೋಕ್ಕೂ ಟೇಸ್ಟು ಸೂಪರಾಗಿರುತ್ತೆ. ಓಕೆ, ಎಲ್ಲ ಫಿಲ್ ಆದಮೇಲೆ ಬಾಣಲೆ ಇಟ್ಟು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿದ್ದು ಆಯಿಲ್ ಏನಾಗಬೇಕು, ಒಂದು ಸ್ವಲ್ಪ ಬಿಸಿ ಆಗಬೇಕು. ಈಗ
ಸಾಸಿವೆ ಎಲ್ಲ ಹಾಕಿದ್ಮೇಲೆ ಏನಾಯಿತು ಒಂದು ಸ್ವಲ್ಪ ಚಟಪಟ ಅಂತ ಸಿಗುತ್ತಲ್ವ ಅಲ್ಲಿವರೆಗೆ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಎಲ್ಲ ಹಾಕಿ ಈ ಥರ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಬದನೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇರಬೇಕು. ಅದಕ್ಕೋಸ್ಕರ ಅದಕ್ಕೆ ನೋಡಿ ಈ ಥರ ಜೋಡಿಸಿದಾರಲ್ಲ ಅದೇ ಥರ ನೀಟಾಗಿ ಎಲ್ಲ ಬದನೆಕಾಯಿನ ನೀಟಾಗಿ ಜೋಡಿಸ್ಬೇಕು ಫಸ್ಟು. ಅದು ಜೋಡಿಸಾದ್ಮೇಲೆ ಏನು ಮಾಡ್ತೀವಿ, ಒಂದು ಸ್ವಲ್ಪ ಸೈಡಲ್ಲಿ ಬೇಯಿಸುತ್ತೆ ಅಲ್ವಾ, ಬೆಂದಾದಮೇಲೆ ನಾವೇನು ಮಾಡ್ತೀವಿ ಈ ಥರ ಬಗ್ಗಿಸ್ತಾ ಇರಬೇಕು. ಅಂದರೆ ಅದನ್ನು ರೊಟೇಟ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ನೀಟಾಗಿ ಸಾಫ್ಟಾಗೆಲ್ಲ ಬೇಯಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಅದನ್ನು ಬದನೆಕಾಯಿನೆಲ್ಲ ಏನು ಮಾಡ್ತಾ ಇರಬೇಕು, ಈ ಥರ ರೊಟೇಟ್ ಮಾಡ್ತಾ ಇರಬೇಕು. ನೀಟಾಗಿ ರೊಟೇಟ್ ಮಾಡಾದಮೇಲೆ ಒಂದು ಸ್ವಲ್ಪ ನಾನು ಎಕ್ಸ್ಟ್ರಾ ಗೊಜ್ಜೆಲ್ಲ ಉಳ್ಕೊಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಅದು ಇದಕ್ಕೋಸ್ಕರನೇ ಜಾಸ್ತಿ ಮಾಡ್ಕೊಂಡಿರೋದು. ಇವಾಗ ಏನು ಮಾಡ್ತೀರ, ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಅದನ್ನು ಏನು ಮಾಡಿ ಬದನೆಕಾಯಿ ಮೇಲೆಲ್ಲ ಹಾಕ್ತೀವಿ. ಹಾಕಾದ್ಮೇಲೆ ಅದನ್ನು ಏನಾಗಬೇಕು, ಅದು ಚೆನ್ನಾಗಿ ಒಳಗಡೆ ಎಲ್ಲ ಇಳಿಬೇಕಂದ್ರೆ ಏನು ಮಾಡ್ತಾ ಇರಬೇಕು, ಅದನ್ನು ಒಂದು ಸ್ವಲ್ಪ ಬೇಯಿಸ್ತಾ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಏನು ಮಾಡ್ತಾರೋ ಆಡಿಸ್ತಾ ಇದ್ದರೆ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಅದಕ್ಕೆ ಲೈಟಾಗಿ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀವಿ, ಏಕೆಂದರೆ ಹಿಂಗು ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಶಕ್ತಿನೂ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶಕ್ಕೆ ಹಿಂಗನ್ನ ಹಾಕ್ತಾಯಿದ್ದೀವಿ. ಅದಕ್ಕೆ ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಅದಿರಲಿಲ್ಲ, ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪು ಮಾತ್ರ ಹಾಕಿದ್ದೀವಿ. ನೋಡಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಒಂದು ಸ್ವಲ್ಪ